ಹಾಕಿ ಫುಟ್ಬಾಲ್ ಕ್ರೀಡೆಗಳಿಗೆ ಇಲ್ಲದ ಉತ್ತೇಜನ ಕ್ರಿಕೆಟ್ ಯಾಕೆ? ಕ್ರಿಕೆಟ್ನಲ್ಲಿ ಜೂಜು ನಡೆಯುತ್ತೆ, ಕೊಹ್ಲಿಗೆ ಕನ್ನಡ ಬರುತ್ತಾ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಪ್ರಶ್ನೆ ಮಾಡಿದ್ದಾರೆ. ಕ್ರೀಡೆ ಅಂತ ಬಂದಾಗ ಫುಟ್ಬಾಲ್ ಇದೆ, ಬೇರೆ ಬೇರೆ ಕ್ರೀಡೆಗಳಿದೆ, ಅದು ಯಾವುದಕ್ಕೂ ಇಲ್ಲದೆ ಇರುವಂಥ ಕ್ರೇಜು ಅಥವಾ ಅದಕ್ಕೆ ಕೊಡದ ಇದ್ದಂಥ ಮಾನ್ಯತೆ ಈ ಕ್ರಿಕೆಟ್ಗೆ ಯಾಕೆ? ಬೆಟ್ಟಿಂಗ್ ಮಾಡ್ಕೊಂಡಿರೋದು, ಇಲ್ಲೇನವ್ರಿಗೆ ಕನ್ನಡ ಬರುತ್ತಾ? ಕನ್ನಡ ಬರದೇ ಇರೋ ಕೊಹ್ಲಿಗೆ ವಿಧಾನಸೌಧದಲ್ಲಿ ಸನ್ಮಾನ ಮಾಡಿದ್ದಾರೆ. ರಾಜ್ಯ ಸರ್ಕಾರ ವಿಧಾನಸೌಧದ ಪಾವಿತ್ರ್ಯತೆಯನ್ನು ಹಾಳು ಮಾಡಿದೆ. ಮೃತರ ಕುಟುಂಬಸ್ಥರಿಗೆ RCB 1 ಕೋಟಿ ಪರಿಹಾರ ಕೊಡಬೇಕು. ಸಿಎಂ ಅವರೇ, ಮಗನ ಕಳೆದುಕೊಂಡ ನೋವು ಏನು ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಒಂದು ಬೈಕ್ DL ಪರ್ಮಿಷನ್ ಕೊಡಬೇಕಾದ್ರೇನೆ ಎಷ್ಟು ಸತಾಯಿಸ್ತೀರಿ? ಲಕ್ಷಾಂತರ ಜನ ಸೇರೋದು ಗೊತ್ತಿದ್ರು ಹೆಂಗ್ ಕಾರ್ಯಕ್ರಮ ಮಾಡಿದ್ರಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ರೀಡೆ ಚಿನ್ಸಾಲ ಕ್ರೀಡಾ ಸ್ಟೇಡಿಯಂ ಆದ್ಮೇಲೆ ಇಂಥ ಒಂದು ದುರ್ಘಟನೆ ನಡೆದಿರಲಿಲ್ಲ. ಕ್ರೀಡೆಗಳು ಫುಟ್ಬಾಲ್ ಇದೆ, ಹಾಕಿ ಇದೆ, ವಾಲಿಬಾಲ್ ಇದೆ, ಅದರಂತೆ ಕ್ರಿಕೆಟು ಇದೆ. ಕ್ರಿಕೆಟಿಗೆ ಮಾತ್ರ ಸರ್ಕಾರ ವಿಧಾನಸೌಧದಲ್ಲಿ ಎದುರುಗಡೆ ಕರ್ಕೊಂಬಂದವ್ರಿಗೆ ಸನ್ಮಾನ ಮಾಡಿದ್ದೇನು? ಪುಲ್ವಾಮಾ ವಾರಿಗೆ ಹೋಗಿ ಗೆದ್ದುಕೊಂಡ್ರೆ ಇವರು ಯುದ್ಧದಲ್ಲಿ ಮೃತರಾದ ಸೈನಿಕರ ವಿಧಾನಸೌಧದ ಪಾವಿತ್ರ್ಯತೆಯನ್ನ ಹಾಳು ಮಾಡ್ತಾ ಇದ್ದೀರಿ ನೀವು. ಎಸ್, ಕ್ರಿಕೆಟ್ ಒಂದು ಕ್ರೀಡೆ. ಸನ್ಮಾನ ಗುಜರಾತ್ನಲ್ಲಿ ಗೆದ್ದವರು, ಕರ್ನಾಟಕದಲ್ಲಿ ಸನ್ಮಾನ, ಕರ್ನಾಟಕ ಟೀಮ್ ಒಂದು ಹೆಸರಿಟ್ಕೊಂಡಿದ್ದೆ, ಅದರಲ್ಲಿ ಪ್ಲೇಯರ್ಸ್ಗಳು ಕರ್ನಾಟಕ